ಬೆಂಗಳೂರಿಗರೆ ರಸ್ತೆಗಳಲ್ಲಿ ಓಡಾಡುವ ಮುನ್ನ ಎಚ್ಚರ ಎಚ್ಚರ. ರಸ್ತೆ ಬದಿಯಲ್ಲೇ ಕಾದು ಕೂತಿರುತ್ತೆ ಯಮದಾರ. ಸ್ವಲ್ಪ ಯಾಮಾರಿದ್ರೂ ಪ್ರಾಣಕ್ಕೆ ಕುತ್ತು ಬರುತ್ತೆ ಜೋಪಾನ. ಆರ್ಟಿ ನಗರದಲ್ಲಿ ವ್ಯಕ್ತಿಯ ಕಾಲಿನ ನರವನ್ನ ಕತ್ತರಿಸಿದೆ ಗಾಳಿಪಟ ದಾರ. ಬೈಕ್ ಸವಾರನಿಗೆ ತಗುಲಿದ ದಾರ ಬಿಡಿಸೋದಕ್ಕೆ ಹೋಗಿದ್ದಂತಹ ವ್ಯಕ್ತಿಗೆ ಗಾಯವಾಗಿದೆ. ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದಂತಹ ಪಾದಚಾರಿ ನಾಗಾರ್ಜುನ ರಸ್ತೆಯಲ್ಲಿ ಗಾಳಿಪಟದ ದಾರ ಬೈಕ್ ಸವಾರನಿಗೆ ಅಡ್ಡ ಸಿಕ್ಕಿದೆ. ಇದನ್ನ ಗಮನಿಸಿದ್ದಾರೆ ನಾಗಾರ್ಜುನ ಅವರು. ದಾರ ಬಿಡಿಸೋದಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರೊಂದು ಆ ದಾರವನ್ನ ಎಳ್ಕೊಂಡು ಹೋಗಿದೆ. ಕಾರವನಿಗೂ ಕೂಡ ಅರಿವಿಲ್ಲ ಅಲ್ಲಿ ಏನಾಯ್ತು ಅಂತ ಹೇಳಿ. ಕಾರ್ ಹೋದ ರಭಸಕ್ಕೆ ನಾಗಾರ್ಜುನ ಕಾಲಿನ 3 ನರ ಕಟ್ಟಾಗಿದೆ. ಅಷ್ಟರ ಮಟ್ಟಿಗೆ ಅದು ಕಟ್ಟಾಗ್ಬಿಟ್ಟಿದೆ, ಕುಯ್ಕೊಂಡು ಹೋಗಿದೆ ದಾರ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳು ನಾಗಾರ್ಜುನಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಜಿಬಿಎ ಕಸದ ಆಟೋ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಈ ನಾಗಾರ್ಜುನ್ ಅಂತ PBMPಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆಟೋ ಡ್ರೈವರು, ವಾರ್ಡ್ ನಂಬರ್ 20. ಇದೇ ಥರ ಬೆಳಗ್ಗೆ ಕೆಲಸ ಮಾಡುವಾಗ ಒಂದು ಇನ್ಸಿಡೆಂಟ್ ಆಗಿದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ದಾರಿಯೆಲ್ಲ ಹೋಗ್ತಾ ಇದ್ದೀನಿ. ಪಕ್ಕದಲ್ಲಿ ಪಬ್ಲಿಕ್ಗೆ ದಾರ ಡಿಸ್ಟರ್ಬೆನ್ಸ್ ಆಗಿ ಗಾಳಿಪಟಕ್ಕೆ ಬಿಡೋ ದಾರ ಸೇರ್ಕೊಂಡಿತ್ತು. ಅಂತ ನಾನು ಆ ದಾರಿಯಲ್ಲಿ ನಡ್ಕೊಂಡು ಹೋದೆ. ಅದೇನು ನೋಡಿ ಬಿಡಿಸ್ಬಿಡೋಣ ಅಂತ. ಅನ್ಎಕ್ಸ್ಪೆಕ್ಟೆಡ್ ನನ್ನ ಕಾಲು ತಗುಲ್ಕೊಂಡು ಕಾರಿಗೂ ತಗುಲ್ಕೊಂಡು ಕಾಲು ಕಟ್ಟಾಗ್ಬಿಟ್ಟಿದೆ. ಫುಲ್ಲು ಓಪನ್ ಆಗಿ ಫುಲ್ ಬ್ಲಡ್ ಹೋಗ್ತಾಯಿದೆ. ಪಬ್ಲಿಕ್ ತೊಗೊಂಡು ಬಂದು ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ESI ಇದೆ, ಬಟ್ ಸದ್ಯಕ್ಕೆ ಇದು ಆವಾಗ ESI ಇವಾಗ ಓನರ್ ಹತ್ರ ಇದೆ. ಪಬ್ಲಿಕ್ ತೊಗೊಂಬಂದು ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಹಬ್ಬ ಆದ್ರೂ 3 ಲಕ್ಷ ಗಂಟ ಖರ್ಚಾಗಿದೆ ಇವತ್ತಿಲ್ಲಿ. ನಿನ್ನೆಗೆ ಇವತ್ತಿಗೆ ಸರ್ಜರಿ ಮಾಡಿದ್ದಾರೆ. 3 ನರ ಕಟ್ಟಾಗಿದೆ ಅಂತೆ. ಎದ್ದು ನಡೆಯೋಕ್ಕೆ 4 ತಿಂಗಳು 5 ತಿಂಗಳು ಬೇಕಂತ. ಹೆಸರು ನಾಗಾರ್ಜುನ ಅಂತ PBMPಯಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. ಆಟೋ ಡ್ರೈವರು, ವಾರ್ಡ್ ನಂಬರ್ 20. ಇದೇ ಥರ ಬೆಳಗ್ಗೆ ಕೆಲಸ ಮಾಡುವಾಗ ಒಂದು ಇನ್ಸಿಡೆಂಟ್ ಆಗಿದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಜಿಬಿಎದಲ್ಲಿ ಒಂದು ಕಸದ ಆಟೋ ಡ್ರೈವರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ನಾಗಾರ್ಜುನ್ ಕಾಲಿಗೆ ಒಂದು ಮಾಂಜಾ ದಾರ ಸಿಕ್ಕಾಕಿಕೊಂಡು ಸುಮಾರು ಕಾಲಿನ 3 ನರಗಳು ಕಟ್ಟಾಗಿರುವುದು ಇಡೀ ಬೆಂಗಳೂರು ಜನರನ್ನೇ ಬೆಚ್ಚಿ ಬೀಳಿಸಿದೆ. ಈಗ ಆ ಸ್ಥಳದಲ್ಲಿ ಅಂದರೆ ಯಾವ ಸ್ಥಳದಲ್ಲಿ ಅದು ಘಟನೆ ಆಗಿದೆ ಅದೇ ಸ್ಥಳದಲ್ಲಿ ಇವತ್ತು ನಾವಿದ್ದೇವೆ. ಇದು ಆರ್ಟಿ ನಗರದ CBI ರೋಡ್ ಆಗಿದ್ದು ಹೆಬ್ಬಾಳ್ಗೆ ಸಂಪರ್ಕಿಸುವ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಸುಮಾರು ಜನವರಿ 31 ಬೆಳಗ್ಗೆ 9 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು ಆ ವ್ಯಕ್ತಿ ಜಿಬಿಎದಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಆ ಯುವಕ ನಾಗಾರ್ಜುನ್ ಎಂಬ ಯುವಕ ತನ್ನ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಹೋಗ್ತಾ ಇರ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಆ ಯುವಕನ ಕಾಲಿಗೆ ಒಂದು ಮಾಂಜಾ ದಾರ ಸಿಕ್ಕಾಕಿಕೊಂಡಿರೋ ಘಟನೆ ನಡೆದಿದೆ. ಯಾಕೆಂದರೆ ಕಳೆದ ಕೆಲವು ದಿನಗಳಷ್ಟೇ ಸಂಕ್ರಾಂತಿ ಹಬ್ಬದ ವಾತಾವರಣ ಇತ್ತು. ಆ ಹಬ್ಬದ ವಾತಾವರಣದಲ್ಲಿ ಪಟಾಕಿಗಳು ಇದು ಏನಿರುತ್ತೆ ಅದು ಸಂಭ್ರಮ ಮನೆ ಮಾಡಿತ್ತು. ಹೀಗಾಗಿ ಗಾಳಿಪಟಕ್ಕೆ ಸಂಬಂಧಪಟ್ಟ ಒಂದು ದಾರವನ್ನು ಇಲ್ಲಿ ಉಪಯೋಗ ಮಾಡಲಾಗಿತ್ತು. ಆದರೆ ಆ ಮಾಂಜಾ ದಾರವನ್ನು ಈ ರಸ್ತೆಯಲ್ಲಿ ಬಿದ್ದಿತ್ತು. ಈ ರಸ್ತೆಯಲ್ಲಿ ಬಿದ್ದಿದ್ದರಿಂದ ಆ ವ್ಯಕ್ತಿಯ ಒಂದು ಬೈಕ್ ಸವಾರನ ಕಾಲಿಗೆ ಮತ್ತು ಬೈಕ್ಗೆ ಸಿಕ್ಕಾಕಿಕೊಂಡಿತ್ತು. ಆ ಸಿಕ್ಕಾಕಿಕೊಂಡಿದ್ದರಿಂದ ಆ ವ್ಯಕ್ತಿಯನ್ನು ಅವನಿಗೆ ಸಹಾಯ ಮಾಡಲು ಹೋಗ್ತಾನೆ. ಆದರೆ ಏಕಾಏಕಿ ಆ ವ್ಯಕ್ತಿಯ ಕಾಲಿಗೆ ಆ ಒಂದು ಮಾಂಜಾ ದಾರವನ್ನು ಆ ವ್ಯಕ್ತಿಯ ಕಾಲಿಗೆ ಸಿಕ್ಕಾಕಿಕೊಂಡಿರುತ್ತದೆ. ತಕ್ಷಣವಾಗಿ ಮುಂದೆ ಹೋಗ್ತಾ ಇದ್ದಂತೆ ಆ ಮಾಂಜಾ ದಾರ ಏನಿರುತ್ತೆ ಆ ದಾರವು ಒಂದು ಕಾರಿಗೆ ಕೂಡ ಅಂಟಿಕೊಂಡಿರುತ್ತೆ. ಹಾಗಾಗಿ ಏಕಾಏಕಿ ಆ ಕಾರನ್ನು ಮುಂದೆ ಹೋಗ್ತಾ ಇದ್ದಂತೆ ಮಾಂಜಾ ದಾರ ಕೂಡ ಆ ವ್ಯಕ್ತಿಯ ಕಾಲಿಂದ ಅವನಿಗೆ ಮುಂದೆ ಹೋಗುತ್ತೆ. ಹಾಗಾಗಿ ಆ ವ್ಯಕ್ತಿಯ ಕಾಲಿಗೆ ಸಿಕ್ಕಾಕಿಕೊಂಡಿರೋದ್ರಿಂದ ಸುಮಾರು 3 ನರಗಳು ಕಟ್ಟಾಗಿವೆ ಅಂತ ಅವನ ಆಸ್ಪತ್ರೆಯಲ್ಲಿ ಈಗ ದಾಖಲಾಗಿದ್ದಾನೆ. ಹೀಗಾಗಿ ಅವನ ಕಾಲಿಗೆ ಎಷ್ಟು ನರ ಕಟ್ಟಾಗಿವೆ ಅಂತ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಒಂದು ವೈದ್ಯರು ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಸುಮಾರು 2 ದಿನ ಕಳೆದ 2 ದಿನಗಳ ಮೊದಲು ನಡೆದ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದ್ದು ಈಗ ಎಲ್ಲರ ಮನುಷ್ಯರನ್ನ ಬೆಚ್ಚಿ ಬೀಳಿಸಿದೆ. ಯಾಕೆಂದರೆ ಇಂತಹ ಒಂದು ಘಟನೆ ಸುಮಾರು ಒಂದು ಮಾಂಜಾ ದಾರದಿಂದ ಕಾಲಿಗೆ ಸಿಕ್ಕಾಕಿಕೊಂಡಿರೋದ್ರಿಂದ 3 ನರಗಳು ಕಟ್ಟಾಗಿರುವುದು ಬೆಂಗಳೂರು ಜನರು ಸೇರಿದಂತೆ ಇಲ್ಲಿನ ಆರ್ಟಿ ನಗರದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮೈತ್ರಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.